ಕಲ್ಯಾಣ ಕರ್ನಾಟಕದಲ್ಲಿ 5 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಕಲ್ಯಾಣ ಕರ್ನಾಟಕ, ಕರಾವಳಿ ಕರ್ನಾಟಕ ಆದ ನಂತರ ನಾವು ಕಲ್ಯಾಣ ಕರ್ನಾಟಕದ ಬಗ್ಗೆ ಕೂಡ ನಾವು ನೋಡಬೇಕಾಗುತ್ತೆ. ಕರಾವಳಿ ಕರ್ನಾಟಕ ಭಾಗವನ್ನ ನಾವು ಕಂಪ್ಲೀಟ್ ಆಗಿ ಈಗ ಗಮನಿಸಿದ್ರೆ ನಮ್ಮ ಒಂದು ರಾಜ್ ನ್ಯೂಸ್ನ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲೂ ಕೂಡ ನಾವೇನು ಕಾಲ್ ಮಾಡಿ ವೋಟ್ ಮಾಡಿ ಅಂತ ಅಭಿಯಾನ ನಡೆಸಿದಂಥ ಸಂದರ್ಭದಲ್ಲಿ ನಮಗೆ ಈ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕರೆಗಳು ಬಂದಿತ್ತು. ಸುಮಾರು 49% BJP ಪರವಾಗಿ ಮತ್ತು ಸುಮಾರು 51% ಕಾಂಗ್ರೆಸ್ ಪರವಾಗಿ. ಬಟ್ ಇಲ್ಲಿ ಉಲ್ಟಾ ಹೊಡೆದಿದೆ. ಎಲೆಕ್ಷನಲ್ಲಿ ಇದೇನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಹೆಚ್ಚು ಒಲವು ಸಿಕ್ಕಿದೆ ಅನ್ನುವಂಥದ್ದು ಇದೀಗ ಗುಪ್ತಚರ ಇಲಾಖೆಯ ಮಾಹಿತಿಯ ಪ್ರಕಾರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಗೆಲ್ತಾರೆ ಅನ್ನೋದು ಇಲ್ಲಿ ನಮಗೆ ಕೊಟ್ಟಿರುವಂಥ ಈ ಗುಪ್ತಚರ ಇಲಾಖೆಯ ವರದಿ ನಮಗೆ ಸಿಕ್ಕಿರುವ ಹಾಗೆ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಉಡುಪಿ ಕಲ್ಯಾಣ ಕರ್ನಾಟಕ ಭಾಗದ ಬಗ್ಗೆ ಮಾತನಾಡೋಣ ವಿಜಯ್. ಕಲ್ಯಾಣ ಕರ್ನಾಟಕದಲ್ಲಿ ಈ ಬಾರಿ ನಾನು ಹೇಳ್ದಂಗೆ ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ ಹಾಗೆ ಬಳ್ಳಾರಿ, ಕಲಬುರಗಿ 5 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಸೊ 5ರಲ್ಲಿ 4 ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿ ಭರ್ಜರಿ ಜಯಭೇರಿಯನ್ನ ಸಾಧಿಸತ್ತೆ ಅನ್ನೋದು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ತಾ ಇದೆ. ಬಿಜೆಪಿಗೆ ಮತ್ತೊಮ್ಮೆ ಒಲಿಯತ್ತಂತೆ ಬೀದರ್, ಅದರ ಜೊತೆಗೆ ಯಾದಗಿರಿ, ರಾಯಚೂರು ಕೂಡ ಈ ಬಾರಿ ಬಿಜೆಪಿಗೆ, ಕೊಪ್ಪಳ, ಬಳ್ಳಾರಿ, ಕಲಬುರಗಿ ಈ 5ಕ್ಕೆ 5 ಕೂಡ ಇಲ್ಲಿ ಬಿಜೆಪಿ ಅನ್ನುವಂತಹ ಒಂದು ಮಾಹಿತಿಯನ್ನ ನಾವು ಕಂಡುಕೊಳ್ಳಬಹುದು. ಖಂಡಿತ ಪವಿತ್ರ. ಇಲ್ಲಿ ಕಲ್ಯಾಣ ಕರ್ನಾಟಕದ ಭಾಗವನ್ನ ನಾವು ಗಮನಿಸೋದಾದ್ರೆ ಈಗಾಗಲೇ 5 ಲೋಕಸಭಾ ಕ್ಷೇತ್ರಗಳ ಪೈಕಿ 5 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಇಲ್ಲಿ ಜಯ ಸಿಗಲಿದೆ ಅನ್ನುವಂಥ ಮಾಹಿತಿ ಗುಪ್ತಚರ ಇಲಾಖೆಯಿಂದ ಸಿಗ್ತಾ ಇದೆ. 5ಕ್ಕೆ 5 ಕ್ಷೇತ್ರಗಳು ಇಲ್ಲಿ ಬಿಜೆಪಿಯೇ ಗೆಲುವನ್ನು ಸಾಧಿಸುತ್ತೆ. ಅಂದರೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಅಂತಂದರೆ ಇಲ್ಲಿ ಪ್ರಮುಖವಾಗಿ ರಾಯಚೂರಿನ ಲೋಕಸಭಾ ಕ್ಷೇತ್ರದಲ್ಲಿ ರಾಜಾ ಅಮರೇಶ್ವರ್ ನಾಯಕ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಮತ್ತೊಬ್ಬರು ಕಾಂಗ್ರೆಸ್ನಿಂದ ಜಿ ಕುಮಾರ ನಾಯಕ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿ ಈ ಬಾರಿ ನಾವು ಕೂಡ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನ ನಡೆಸಿದಂಥ ಸಂದರ್ಭದಲ್ಲಿ 51% ಬಿಜೆಪಿಗೆ ವೋಟ್ ಬಂದಿದೆ, 49% ಕಾಂಗ್ರೆಸ್ಗೆ ವೋಟ್ ಬಂದಿದೆ. ಹೀಗಾಗಿ ಬಿಜೆಪಿಯ ಅಭ್ಯರ್ಥಿ ಅಮರೇಶ್ವರ್ ನಾಯಕ್ ಅವರೇ ಗೆಲ್ತಾರೆ, ರಾಜಾ ಅಮರೇಶ್ವರ ನಾಯಕ್ ಅವರೇ ಗೆಲ್ತಾರೆ ಅನ್ನುವಂಥದ್ದು ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಬಂದಿತ್ತು. ಬಟ್ ಈಗ ಗುಪ್ತಚರ ಇಲಾಖೆಯಲ್ಲೂ ಕೂಡ ಅದೇ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಯೇ ಗೆಲ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕೊಪ್ಪಳವನ್ನು ನೋಡೋದಾದರೆ ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಡಾಕ್ಟರ್ ಬಸವರಾಜ ಕ್ಯಾವಟರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ನಾವು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನವನ್ನು ನಡೆಸಿದಾಗ 50.5% ಬಸವರಾಜ ಕ್ಯಾವಟರ್ ಅವರಿಗೆ ವೋಟ್ ಬಂದಿತ್ತು. ಬಸವರಾಜ್ ಕ್ಯಾವಟರ್ ಅವರೇ ಗೆಲ್ತಾರೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಿತ್ತು. ಆ್ಯಂಡ್ ಈಗ ಬಂದಿರುವಂಥ ಗುಪ್ತಚರ ವರದಿಯಲ್ಲೂ ಕೂಡ ಬಸವರಾಜ್ ಕ್ಯಾವಟರ್ ಅವರೇ ಗೆಲ್ತಾರೆ, ರಾಜಶೇಖರ್ ಹಿಟ್ನಾಳ್ ಸೋಲ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸೊ ಅದರ ಜೊತೆಗೆ ಮತ್ತೊಂದು ಇದೇ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಕಲಬುರಗಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಅವರಿಗೆ 53% ವೋಟನ್ನು ನಮ್ಮ ರಾಜ್ ನ್ಯೂಸ್ನ ಸರ್ವೆಗೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಕಾಲ್ ಮಾಡಿದಂಥ ಕಾಲರ್ಸ್ ವೋಟನ್ನು ಕೊಟ್ಟಿದ್ರು. 53% ಮತಗಳನ್ನು ಪಡೆಯುವ ಮೂಲಕ ಉಮೇಶ್ ಜಾಧವ್ ಅವರೇ ಗೆಲ್ತಾರೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಿತ್ತು. ಆ್ಯಂಡ್ ಈಗ ಗುಪ್ತಚರ ಇಲಾಖೆಯ ವರದಿಯಲ್ಲೂ ಕೂಡ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣದಲ್ಲಿರುವಂಥ ಉಮೇಶ್ ಜಾಧವ್ ಅವರೇ ಗೆಲ್ತಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ರಾಧಾಕೃಷ್ಣ ದೊಡ್ಡಮನಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ನಮ್ಮ ರಾಜ್ ನ್ಯೂಸ್ನ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ 47% ವೋಟ್ ಬಂದಿತ್ತು. ಅಲ್ಲಿ ಅವರು ಹಿನ್ನಡೆಯನ್ನು ಕಾಯ್ದುಕೊಳ್ತಾರೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಿತ್ತು. ಈಗ ಗುಪ್ತಚರ ಇಲಾಖೆಯ ಮಾಹಿತಿ ಪ್ರಕಾರ ಕೂಡ ಇಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಅವರು ಸೋಲನ್ನು ಕಾಣ್ತಾರೆ ಅನ್ನುವಂಥ ಮಾಹಿತಿ ಇದೆ. ಮತ್ತೊಂದು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಭಗವಂತ ಖೂಬಾ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಅವರು ಸ್ಪರ್ಧೆಯನ್ನು ಮಾಡಿದ್ರು. ಅಲ್ಲಿ 46% ವೋಟು ಇಲ್ಲಿ ಭಗವಂತ ಖೂಬಾ ಅವ್ರಿಗೆ ಸಿಗುತ್ತೆ ಅಂತಂದ್ರೆ 54% ವೋಟು ಸಾಗರ್ ಖಂಡ್ರೆ ಅವರಿಗೆ ಸಿಗುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿತ್ತು. ಬಟ್ ಇಲ್ಲಿ ಉಲ್ಟಾ ಆಗಿದೆ. ಗುಪ್ತಚರ ಇಲಾಖೆಯ ಪ್ರಕಾರ ಬಿಜೆಪಿ ಇಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ಟಿನಲ್ಲಿ ಇದೀಗ ನಾವು ನೋಡಿದಂತೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ 5 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ 5ರಲ್ಲೂ ಬಿಜೆಪಿಗೆ ಗೆಲುವು ಅನ್ನುವಂಥದ್ದು ಗುಪ್ತಚರ ಇಲಾಖೆಯ ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನುಳಿದಂಥ ಕ್ಷೇತ್ರಗಳ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ.